ಧರ್ಮಸ್ಥಳದ ಬುರುಡೆ ಚಿನ್ನಯ್ಯನ ಬಂಧನ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆ ಮತ್ತಷ್ಟು ತೀವ್ರಗೊಳಿಸಿದ್ದು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಿವೆ. ಠಾಣೆಗೆ ತರಲಾಗಿದ್ದ ಬುರುಡೆ ರಹಸ್ಯ ಪತ್ತೆಗೆ ಬೆಳ್ತಂಗಡಿ ಎಸ್ಐಟಿ ಠಾಣೆಯಿಂದ ಬೆಂಗಳೂರಿಗೆ ಚಿನ್ನಯ್ಯನನ್ನ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಕರೆತರಲಾಗಿದೆ. ಬುರುಡೆ ಚಿನ್ನಯ್ಯನನ್ನ ಕರೆತಂದು ದೂರುದಾರ ಜಯಂತ್ ಮನೆಯಲ್ಲಿ ಮಹಜರ್ ನಡೆಸಲಾಗಿದೆ. ಬೆಂಗಳೂರಿನ ಪೀಣ್ಯದ ಪೈಪ್ಲೈನ್ ರಸ್ತೆಯ ಮಿನಿ ಕಾಲೋನಿಯಲ್ಲಿ ಚಿನ್ನಯ್ಯ ಮುಖಕ್ಕೆ ಮಾಸ್ಕ್ ಹಾಕಿ ವಿಡಿಯೋ ಚಿತ್ರೀಕರಿಸಿ ಪರಿಶೀಲಿಸಲಾಗಿದೆ. ಮಂಗಳೂರಿನಿಂದ ಸೋಕೋ ಸಿಬ್ಬಂದಿ ಸುಮನ್, ಅರ್ಪಿತಾ, ಕಾವ್ಯಶ್ರೀ, ಬೆಳ್ತಂಗಡಿ ತಾಲೂಕಿನ ನಡ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಕಿರಣ್, ಮಿತ್ತಬಾಗಿಲು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಅಜಿತ್ ಸಮೇತ ಬಂದು ಮಹಜರು ಮಾಡಲಾಗಿದೆ. ಏಪ್ರಿಲ್ನಲ್ಲಿ ಬುರುಡೆ ತಂದಿದ್ದ ಚಿನ್ನಯ್ಯ 3 ದಿನ ಜಯಂತ್ ನಿವಾಸದಲ್ಲಿದ್ದ. ಜಯಂತ್ ಬಾಡಿಗೆ ನಿವಾಸಕ್ಕೆ ಬ್ಯಾಗ್ನಲ್ಲಿ ಬುರುಡೆ ತಂದಿದ್ದ. ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಜಯಂತ್ ಕೂಡ ಮಾಹಿತಿ ನೀಡಿದ್ದಾನೆ. ಜಯಂತ್ ಪತ್ನಿ ಹೇಳಿಕೆಯನ್ನು ಎಸ್ಐಟಿ ದಾಖಲಿಸಿಕೊಂಡಿದೆ. ಧರ್ಮಸ್ಥಳದಲ್ಲಿ ಶವ ಹೊತ್ತಿದ್ದಾಗಿ ಹೇಳಿದ್ದ ಚಿನ್ನಯ್ಯನನ್ನ 2ನೇ ದೂರುದಾರನಾಗಿದ್ದ ಜಯಂತ್ ಬೆಂಗಳೂರಿನ ಮನೆ ಕರ್ತರ್ತಾ ಇದ್ದಂತೆ ಜಯಂತ್ ಸ್ಫೋಟಕ ವಿಚಾರ ಬಾಯ್ಬಿಟ್ಟಿದ್ದಾನೆ. ಚಿನ್ನಯ್ಯ ನನ್ನ ಮನೆಯಲ್ಲಿ 3 ದಿನ ಇದ್ದಿದ್ದು ನಿಜ. ನಾನು, ಚಿನ್ನಯ್ಯ, ಸುಜಾತಾ ಭಟ್, ಮಟ್ಟಣ್ಣನವರ್ ಬುರುಡೆ ಹಿಡಿದು ದೆಹಲಿಗೆ ಹೋಗಿದ್ವಿ ಅಂದಿದ್ದಾನೆ. 4 ತಿಂಗಳ ಹಿಂದೆ ಹೌದು, ನಾನು ಕರ್ಕೊಂಡು ಬಂದ್ರು. ಹೌದು, ಯಾವ್ದನ್ನು ಬಂದಿದ್ದ ವಕೀಲ ಹತ್ರ ಹೋಗಿ ಅವನಿಗೆ ಇರ್ಲಿಕ್ಕೆ ಜಾಗ ಕೊಟ್ಟೆ. ಕರ್ಕೊಂಡು ಬಂದರೆ ಇರ್ಲಿಕ್ಕೆ ಜಾಗ ಕೊಟ್ಟಿದ್ದೀನಿ. ಆ ನಂತರ ಡೆಲ್ಲಿಗೆ ಹೋಗುವಾಗ ಬುರುಡೆ ಇಟ್ಕೊಂಡು ಬಂದಿದ್ದ. ಅದು ನನ್ನ ತಪ್ಪು. ನನಗೆ ಇಷ್ಟೊಂದು ದೊಡ್ಡ ವಿಷಯ ಅಂತ ಗೊತ್ತಿರಲಿಲ್ಲ. ಅವತ್ತಿಂದ ನಾನು ಅವ್ರಿಗೆ ಒಟ್ಟಿದ್ದೆ, ಅಂದ್ರೆ ಜಾಸ್ತಿ ಏನಿಲ್ಲ. ಮತ್ತೆ ಜಾಸ್ತಿ ವಿಷಯ ಅವನಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇರಲ್ಲ. ಮತ್ತೆ 2 ದಿನ ಏನೋ ಇದ್ದ. ಮನೆಯವ್ರು ನಾನು ಕೇಳಿದೆ, ಎಷ್ಟು ದಿನ? ಅವ್ರು ಹೇಳಿದ್ರು 2 ದಿನ ಇದ್ರ ಅಂತ ಹೇಳಿದ್ರು. ಅದು 2-3 ದಿನ ಅಷ್ಟೇ ಕೆಲಸ ಮಾಡಿದೀವಿ. ಅವನಿಗೆ ಊಟನೂ ಹಾಕಿದಲ್ಲ ನಮ್ಮ ಮನೆಯವರು. ದಿಲ್ಲಿಗೆ ಒಂದು ಭೀಮಾ ಅಂತ ಹೇಳಿದ್ವಿ. ಭೀಮಾ, ಸುಜಾತ, ನಾನು, ಗಿರೀಶ್ ಮಟ್ಟನವರು ಹೋಗಿರೋದು. ಅವಾಗ ಇದನ್ನ ಇವಾಗ ತಗೊಂಡೋಗಿರೋದು ನಾನು ಬೇರೆ ಯಾವುದಕ್ಕಲ್ಲ. ಇವಾಗ ಕರ್ಕೊಂಡು ಹೋಗಾಗ ಇವರೊಟ್ಟಿಗೆ ಬನ್ನಿ ಅಂತ ಹೇಳುವಾಗ ಒಂದನೇದಾಗಿ ನಾನು ಸೇಫ್ಟಿಗೆ, ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದನ್ನು ಕೊಡ್ಬೇಕಂತಿತ್ತು ತೋರಿಸಲಿಕ್ಕೆ. ಇದಕ್ಕೆ ತಗೊಂಡು ಹೋಗಿರೋದು ಹೊರತು ಬೇರೆ ಯಾವುದೇ ವಿಷಯಕ್ಕೂ ಅಲ್ಲ. ಶವ ಹೂತಿದ್ದಾಗಿ ಹೇಳಿದ್ದ ಬುರುಡೆ ಚಿನ್ನಯ್ಯ ಪ್ರಕರಣದ ತನಿಖೆಯಲ್ಲಿ ಬಗೆದಷ್ಟು ತಿರುವು ಸಿಗ್ತಿವೆ. ಬುರುಡೆಯನ್ನ ದೆಹಲಿಗೆ ಕೊಂಡೊಯ್ದಿದ್ದು ಬೆಂಗಳೂರಿನಲ್ಲಿ ಚಿನ್ನಯ್ಯ, ಸುಜಾತ, ಟಿ ಜಯಂತ್, ಮಟ್ಟಣ್ಣನವರ್ ಮೀಟಿಂಗ್ ಮಾಡಿದ್ದ ವಿಚಾರ ಕೂಡ ಬಯಲಾಗಿದೆ. ಏಪ್ರಿಲ್ ತಿಂಗಳಲ್ಲಿ ಚಿನ್ನಯ್ಯ ತಮಿಳುನಾಡಿನ ಸೇಲಂನಿಂದಲೇ ಬುರುಡೆ ತಂದು ಮಟ್ಟಣ್ಣನವರ್ ಭೇಟಿಯಾಗಿದ್ದ. ನಂತರ ಟಿ ಜಯಂತ್ ಕರೆಸಿ ಚಿನ್ನಯ್ಯನನ್ನ ಪರಿಚಯಿಸಲಾಗಿತ್ತು. ಮೇ 2ರಂದು ಬುರುಡೆ ಹಿಡಿದು ದೆಹಲಿಗೆ ತೆರಳಿದ್ದ ಗ್ಯಾಂಗ್ ಅಲ್ಲಿ ಆಗದೇ ಇದ್ದಾಗ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡಿದ್ರು. ಕಾಮಾಕ್ಷಿ ಪಾಳ್ಯದ ವಕೀಲರ ಕಚೇರಿಯಲ್ಲಿ ಚಿನ್ನಯ್ಯ, ಸುಜಾತ, ಟಿ ಜಯಂತ್, ಮಟ್ಟಣ್ಣನವರ್ ಸಭೆ ನಡೆಸಿದ್ರು. ಸತ್ಯ ಹೇಳ್ತಿದ್ಯಾ ತಾನೇ ಎಂದು ವಿಡಿಯೋ ಮಾಡಿದ್ರು. ಹೌದು, ಇದು ಧರ್ಮಸ್ಥಳದಿಂದಲೇ ತಂದ ಬುರುಡೆ ಎಂದು ಚಿನ್ನಯ್ಯ ಹೇಳಿದ್ದು. ಬಳಿಕ ಚಿನ್ನಯ್ಯನನ್ನ ಮಹೇಶ್ ತಿಮರೋಡಿ ಮನೆಗೆ ಕರೆದೊಯ್ಯಲಾಗಿತ್ತು ಎನ್ನಲಾಗಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಯೂಟ್ಯೂಬರ್ ಎಂಡಿ ಸಮೀರ್ ಎಸ್ಐಟಿ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಠಾಣೆಯಲ್ಲಿ ಹಲವು ದಾಖಲೆಗಳ ಸಹಿತ ಸಮೀರ್ ವಿಚಾರಣೆಗೆ ಬಂದಿದ್ರು. ಧರ್ಮಸ್ಥಳ ಕುರಿತ ಯೂಟ್ಯೂಬ್ ವಿಡಿಯೋಗಳಿಗೆ ಬಳಸಿದ ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್, ಮೂಲ ದಾಖಲೆ ಮತ್ತು ತಾಂತ್ರಿಕ ಸಾಕ್ಷ್ಯಗಳನ್ನ ಪೊಲೀಸರು ಕೇಳಿದ್ದಾರೆ. ಹೀಗಾಗಿ ಕೆಲ ದಾಖಲೆಗಳ ಸಮೇತ ಬಂದ ಸಮೀರ್ನ 45 ನಿಮಿಷ ವಿಚಾರಣೆಗೆ ಒಳಪಡಿಸಲಾಯಿತು. ಈ ವೇಳೆ ಪೊಲೀಸರಿಗೆ ಕೆಲ ದಾಖಲಾತಿ ನೀಡಿದ್ದು ಸಮೀರ್ ಹೊರಟಿದ್ದಾನೆ. ಶವಗಳನ್ನ ಹೂತಿಟ್ಟ ವಿಚಾರದಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಫೋರ್ಜರಿ ಮಾಡಲಾದ ದಾಖಲೆಯನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಫೋರ್ಜರಿ ದಾಖಲೆಯನ್ನ ಬಿಡುಗಡೆ ಮಾಡಿದ್ದ ಬಗ್ಗೆ ಗಿರೀಶ್ ಮಟ್ಟಣ್ಣನವರ್ ಆರೋಪಿಸಿದ್ದಾರೆ. ಈ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಸೂಚಿಸಲಾಗಿದೆ. ಪಿಡಿಒ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವಿಚಾರಣೆಗೆ ಬರುವಂತೆ ತಿಳಿಸಲಾಗಿದ್ದು, ಮಟ್ಟಣ್ಣನವರ್ ಆರೋಪ ಮಾಡಿರುವ ದಾಖಲೆಗಳನ್ನ ಮುಂದಿಟ್ಟು ಅದರ ಜೊತೆಗೆ ಗ್ರಾಮ ಪಂಚಾಯಿತಿ ದಾಖಲೆಗಳನ್ನ ತಾಳೆ ಹಾಕಿ ಪರಿಶೀಲಿಸಲಾಗುತ್ತೆ. ಜೊತೆಗೆ ಇತರೆ ದಾಖಲೆಗಳ ಬಗ್ಗೆಯೂ ಎಸ್ಐಟಿ ಮಾಹಿತಿಯನ್ನ ಪಡೆಯಲಿದೆ ಎನ್ನಲಾಗಿದೆ. ಧರ್ಮಸ್ಥಳದಲ್ಲಿ 100 ಶವ ಹೂತಿಟ್ಟಿದ್ದಾಗಿ ಹೇಳಿದ್ದ ಚಿನ್ನಯ್ಯನ ಪ್ರಕರಣ ಸೇರಿದಂತೆ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಪ್ರಕರಣಗಳನ್ನು ಒಟ್ಟಾಗಿಸಿ ತನಿಖೆಗೆ ಪ್ಲಾನ್ ಮಾಡಲಾಗಿದೆ. ಎಲ್ಲಾ ಪ್ರತ್ಯೇಕ ಕೇಸ್ಗಳನ್ನು ಒಟ್ಟಾಗಿ ಸೇರಿಸಿ ವಿಚಾರಣೆಗೆ ಎಸ್ಐಟಿ ಪ್ಲಾನ್ ಮಾಡಲಾಗಿದೆ. ಇದಕ್ಕಾಗಿ ಈಗಾಗಲೇ ಎಸ್ಐಟಿ ಕಾನೂನು ಸಲಹೆ ಪಡೆದುಕೊಂಡಿದೆ. ಚಿನ್ನಯ್ಯನ ಬುರುಡೆ ಕೇಸ್, ಮಹೇಶ್ ತಿಮರೋಡಿ ಕೇಸ್, ಸಮೀರ್, ಸುಜಾತಾ ಭಟ್ ಪ್ರಕರಣ ಈ ಎಲ್ಲವನ್ನೂ ಒಟ್ಟಾಗಿಸಿ ತನಿಖೆ ಮಾಡಿದ್ರೆ ಸಹಕಾರಿಯಾಗಲಿದೆ. ಇನ್ನು ಮಾಸ್ಕ್ ಮ್ಯಾನ್ಗೆ ಪ್ರಚೋದನೆ ನೀಡಿ ಹೇಳಿಕೆ ಕೊಡಿಸಿದ ಆರೋಪ, ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿಸಿದ ಆರೋಪ, ಶವಗಳಿಗಾಗಿ ಶೋಧ, ಚಿನ್ನಯ್ಯನಿಗೆ ಬೆದರಿಕೆ ಆರೋಪ ಈ ಎಲ್ಲದರ ಸತ್ಯ ಹೊರತರಲು ಪ್ರಕರಣಗಳನ್ನು ಒಟ್ಟಾಗಿಸುವ ಪ್ಲಾನ್ನ ಎಸ್ಐಟಿ ಮಾಡಿದೆ.
ನನ್ನ ಮಗಳು ಅನನ್ಯ ಭಟ್ ಆಸ್ತಿ ಹುಡುಕಿ ಕೊಡಿ ಅಂತ ಹೈಡ್ರಾಮಾ ಸೃಷ್ಟಿಸಿದ್ದ ಅಜ್ಜಿ ಸುಜಾತಾ ಭಟ್ಗೆ ಎಸ್ಐಟಿ ಅಧಿಕಾರಿಗಳು ರಿಲೀಫ್ ನೀಡಿದ್ದಾರೆ. ಸತತ 4 ದಿನಗಳ ಕಾಲ ಸುಜಾತಾ ಭಟ್ ವಿಚಾರಣೆ ನಡೆಸಿರುವ ಎಸ್ಐಟಿ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಕರೆದಾಗ ಬರುವಂತೆ ಸೂಚಿಸಿ ರಿಲೀಫ್ ನೀಡಿದ್ದಾರೆ. ತನಿಖಾಧಿಕಾರಿಗಳ ಪ್ರಶ್ನೆಗಳಿಗೆ ಸುಜಾತಾ ನಡುಗಿದ್ದಾರೆ. ನಾನು ಹೇಳಿದ್ದೆಲ್ಲ ಸುಳ್ಳೆಂದು ತಪ್ಪೊಪ್ಪಿಕೊಂಡಿದ್ದಾರೆ. ಅನನ್ಯ ಕತೆ ಸೇರಿದಂತೆ ನಾನು ಹೇಳಿದ್ದೆಲ್ಲ 80% ಸುಳ್ಳು, ಕಾಲ್ಪನಿಕ ಪಾತ್ರಗಳು. ಭೂ ವಿವಾದವಿರುವುದು ಸತ್ಯ, ಬೇರೆ ಎಲ್ಲ ಕಾಲ್ಪನಿಕ ಅಂತ ಹೇಳಿದ್ದಾರೆ ಎನ್ನಲಾಗಿದೆ. ಜೊತೆಗೆ ವಸಂತಿ ಶ್ರೀವತ್ಸ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿರುವ ಸುಜಾತಾ, ನದಿಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಶವ ಸಿಕ್ಕಿದೆ, ಆ ಶವ ವಸಂತಿಯದೆಂದು ಹೇಗೆ ನಂಬಿದ್ರಿ? ವಸಂತಿ ಇನ್ನೂ ಜೀವಂತವಾಗಿದ್ದಾಳೆ ಎಂದಿದ್ದಾರೆ. ಸುಜಾತಾರ ಈ ಹೇಳಿಕೆ ಕೇಳಿ ತನಿಖಾ ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಇನ್ನು ನನ್ನ ತಂಗಿ ವಸಂತಿ ಇನ್ನೂ ಬದುಕಿದ್ರೆ ನನ್ನಷ್ಟು ಖುಷಿ ಪಡುವಷ್ಟು ವ್ಯಕ್ತಿ ಬೇರ್ಯಾರೂ ಇಲ್ಲ ಅಂತ ವಸಂತಿ ಸಹೋದರ ವಿಜಯ್ ಪ್ರತಿಕ್ರಿಯಿಸಿದ್ದಾರೆ. ವಸಂತಿ ಬದುಕಿದರೆ ಯಾಕೆ ಹೊರಗಡೆ ಬರಲಿಲ್ಲ? ಗೃಹ ಸಚಿವ ಪರಮೇಶ್ವರ್ ಭೇಟಿಯಾದ ಎಸ್ಐಟಿ ಮುಖ್ಯಸ್ಥ ಮೊಹಂತಿ ಧರ್ಮಸ್ಥಳ ಕೇಸ್ ಬಗ್ಗೆ ವಿವರಣೆ ನೀಡಿದ್ದಾರೆ. ಬೆಂಗಳೂರಿನ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ಎಸ್ಐಟಿ ಮುಖ್ಯಸ್ಥ ಮೊಹಂತಿ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಈಗಾಗಲೇ ಖುದ್ದು ಸುಜಾತಾ ಭಟ್ ವಿಚಾರಣೆ ನಡೆಸಿರುವ ಮೊಹಂತಿ ಬೆಂಗಳೂರಿನಲ್ಲಿ ಮಹಜರು ನಡೆಸಲು ಚಿನ್ನಯ್ಯನನ್ನ ಕರೆತಂದಿದ್ರು. ಬೆಂಗಳೂರಿನಲ್ಲಿ ಸ್ಥಳ ಮಹಜರು ಕುರಿತು ಗೃಹ ಸಚಿವರಿಗೆ ಮೊಹಂತಿ ವಿವರಣೆ ನೀಡಿದ್ದಾರೆ. ಇನ್ನು ಎಸ್ಐಟಿ ತನಿಖೆ ಬಗ್ಗೆ ಮಾತನಾಡಿರೋ ಗೃಹ ಸಚಿವ ಪರಮೇಶ್ವರ್, ಬೇಗ ತನಿಖೆ ಮಾಡಿ ಅಂತ ಹೇಳಲು ಆಗಲ್ಲ ಎಂದಿದ್ದಾರೆ. ಅದರಿಂದ ತನಿಖೆ ತ್ವರಿತವಾಗಿ ಆಗಲಿ ಅಂತೇಳಿ ಅಷ್ಟೇ ಹೇಳ್ಬೋದು. ನಾವು ಆದಷ್ಟು ಬೇಗ ಅಂತ ಅಷ್ಟೇ ಹೇಳಿದ್ದೀವಿ. ನಾವು ಟೈಮ್ ಬೌಂಡ್ ಕೊಡೋಕ್ಕಾಗೋದೇ ಇಲ್ಲ. ಅದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬೇರೆ ಏಜೆನ್ಸಿಗೆ ಅಗತ್ಯ ಇಲ್ಲ ಅಂತ ನಾನು ಮೊದಲೇ ಹೇಳಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕೆಂಬ ಅರ್ಜಿ ವಿಚಾರಣೆ ಬೆಂಗಳೂರಿನ 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಿತು. ಅರ್ಜಿಗೆ ದರ್ಶನ್ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ರು. ಕೊಲೆ ಆರೋಪಿ ದರ್ಶನ್ ಅನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರೆ ವಕೀಲರ ಭೇಟಿಗೆ ಅಸಾಧ್ಯವಾಗುತ್ತೆ. ಪ್ರತಿ ಬಾರಿ ವಿಚಾರಣೆಗೆ ಹಾಜರುಪಡಿಸಲು ಸಾಧ್ಯವಿಲ್ಲ. ದರ್ಶನ್ ತಾಯಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಬಳ್ಳಾರಿಗೆ ಹೋಗಿ ಮಗನನ್ನ ನೋಡಲು ಕಷ್ಟವಾಗುತ್ತೆ. ಹೀಗಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲು ದರ್ಶನ್ ಪರ ವಕೀಲ ಸುನಿಲ್ ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಸಿದ್ರು. ವಾದದ ಬಳಿಕ ಸೆಷನ್ಸ್ ಕೋರ್ಟ್ ಸೆಪ್ಟೆಂಬರ್ 2ಕ್ಕೆ ಆದೇಶ ಕಾಯ್ದಿರಿಸಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ A1 ಪವಿತ್ರ ಗೌಡ ಸಲ್ಲಿಸಿದ ಜಾಮೀನು ಅರ್ಜಿ ವಿಚಾರಣೆ ಬೆಂಗಳೂರಿನ 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯಿತು. ಆರೋಪಿ ಪವಿತ್ರ ಗೌಡ ಪರ ವಕೀಲ ಬಾಲನ್ ವಾದ ಮಂಡಿಸಿದ್ರು. 2024ರ ಸೆಪ್ಟೆಂಬರ್ 5ರಂದು ಆರೋಪ ಪಟ್ಟಿ ಸಲ್ಲಿಸಲಾಗಿದೆ. BNSS ಕಾಯ್ದೆಯ ಬದಲು ಸಿಆರ್ಪಿಸಿ ಅಡಿಯಲ್ಲಿ ಆರೋಪ ಪಟ್ಟಿ ದಾಖಲಾಗಿದೆ. ಹಳೆಯ ಕಾಯ್ದೆಯಡಿ ಪರಿಗಣಿಸಿದ್ದು ಸರಿಯಲ್ಲ. ಕೋರ್ಟ್ ಚಾರ್ಜ್ ಶೀಟ್ ಪರಿಗಣಿಸಿದ್ದು ಸರಿಯಲ್ಲ. ಅಸ್ತಿತ್ವದಲ್ಲಿದ್ದ ಸಿಆರ್ಪಿಸಿ ಕಾಯ್ದೆಯಡಿ ಸರಿಯಲ್ಲ. ಜೈಲಿಗೆ ರಿಮ್ಯಾಂಡ್ ನೀಡಿದ್ದು ಸರಿಯಲ್ಲ. ತಾಂತ್ರಿಕ ಲೋಪವಿರೋದ್ರಿಂದ ಜಾಮೀನಿಗೆ ವಾದಿಸುತ್ತಿದ್ದೇನೆ. ವಾದ ಆಲಿಸಿದ ಸೆಷನ್ಸ್ ಕೋರ್ಟ್ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಸೆಪ್ಟೆಂಬರ್ 2ಕ್ಕೆ ಆದೇಶ ಕಾಯ್ದಿರಿಸಿದೆ. ಪರಪ್ಪನಾಗ್ರಹಾರದ ಜೈಲಿನಲ್ಲಿರೋ ದರ್ಶನ್ ಹೆಚ್ಚಿನ ಸೌಲಭ್ಯಕ್ಕಾಗಿ ಸಲ್ಲಿಸಿದ ಅರ್ಜಿ ವಿಚಾರಣೆ ಕೂಡ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಿತು. ದರ್ಶನ್ ಪರ ವಕೀಲರು ತಮ್ಮ ಅರ್ಜಿಯಲ್ಲಿ 2 ತಲೆದಿಂಬು ಮತ್ತು 2 ಬೆಡ್ಶೀಟ್ ನೀಡುವಂತೆ ಕೋರಿದ್ರು. ನಾವು ಜೈಲಾಧಿಕಾರಿಗಳಿಗೆ ಮನೆ ಊಟ ಕೇಳ್ತಿಲ್ಲ, 5 ಸ್ಟಾರ್ ಅನುಕೂಲ ಕೇಳ್ತಿಲ್ಲ, ಬಟ್ಟೆ, ಬೆಡ್ಶೀಟ್, ದಿಂಬು ಕೂಡ ಕೊಡುತ್ತಿಲ್ಲ. ಕೋರ್ಟ್ನಿಂದ ನಿರ್ದೇಶನ ತರುವಂತೆ ಕೇಳ್ತಿದ್ದಾರೆ. ನಮ್ಮ ವೆಚ್ಚದಲ್ಲಿ ನೀಡುವಂತೆ ಕೇಳಿದ್ರೂ ನೀಡ್ತಿಲ್ಲ. ಹೆಚ್ಚಿನ ಸೌಲಭ್ಯವಾದ ಬೆಡ್ ಮತ್ತು ದಿಂಬು ಕೂಡ ನೀಡುತ್ತಿಲ್ಲ. ಹೊಸ ಜೈಲು ಕೈಪಿಡಿಯಲ್ಲಿ ಹಲವು ಅವಕಾಶಗಳಿವೆ. ಹೀಗಿದ್ರೂ ಜೈಲು ಅಧಿಕಾರಿ ಮೂಲಭೂತ ಅಗತ್ಯಗಳನ್ನ ನೀಡ್ತಿಲ್ಲ. ವಾದ ಆಲಿಸಿದ ಸೆಷನ್ಸ್ ಕೋರ್ಟ್ ಸೆಪ್ಟೆಂಬರ್ 2ಕ್ಕೆ ವಿಚಾರಣೆ ಮುಂದೂಡಿದೆ. ದಸರಾ ಉದ್ಘಾಟಕರ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಇಲ್ಲ ಅಂತ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಹೇಳಿದ್ದಾರೆ. ದಸರಾ ವಿಚಾರದಲ್ಲಿ ಇಲ್ಲಿವರೆಗೂ ಆದ ರಾಜಕೀಯ ಸಾಕು ಎಂದಿದ್ದಾರೆ. ಉದ್ಘಾಟಕರ ವಿಚಾರವಾಗಿಯೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ನಂದೇನು ಒಪಿನಿಯನ್ ಇಲ್ಲ. ನಾನು ಅದಕ್ಕೇನು ಹೇಳಕ್ಕೆ ಇಲ್ಲ. ಅದು ಸರ್ಕಾರದ ಕಾರ್ಯಕ್ರಮ. ನಮ್ಮ ಪರಂಪರೆ ಭಾಗ ಖಂಡಿತ ಇಲ್ಲ. ನಮ್ದು ಯಾವ ಇನ್ವಾಲ್ವ್ಮೆಂಟು ಇಲ್ಲ, ಇಂಟರ್ಫಿಯರೆನ್ಸು ಇಲ್ಲ. ಅವ್ರು ನಮ್ಮನ್ನ ಇಲ್ಲಿ ತನಕ ನಮ್ದು ಯಾವ ರೀತಿಲೂ ಇದಕ್ಕೆ ನಾವು ಇಂಟರ್ಫಿಯರೇ ಮಾಡಲ್ಲ. ಇತ್ತ ದಸರಾ 7 ಕೋಟಿ ಜನರಿಗೆ ಸೇರಿರುವ ಹಬ್ಬ. BSY ಕಾಲದಲ್ಲಿ ಅಬ್ದುಲ್ ಕಲಾಂರನ್ನ ಆಹ್ವಾನಿಸಿದ್ರು.
ಆಗ ಬಿಜೆಪಿಗರು ಕುಂಕುಮ ಹಚ್ಚಿಕೊಂಡು ಬನ್ನಿ ಎಂದಿದ್ರ, ಚೇಷ್ಟೆ ಮಾಡದಿದ್ರೆ ಬಿಜೆಪಿಯವರಿಗೆ ನಿದ್ದೆ ಬರುವುದಿಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದ್ರು. ಹಾಗಾದ್ರೆ ನಿಸಾರ್ ಅಹಮದ್ ಅವರು ಬಂದಾಗೆಲ್ಲ ಕುಂಕುಮ ಇಟ್ಟಿದ್ರ, ಅಥವಾ ಅಬ್ದುಲ್ ಕಲಾಂ ಅವ್ರನ್ನ ಕರೆದಾಗ ಆ ಥರ ಎಲ್ಲ ಕೈ ಕರೆದಿದ್ರ? ಅವರವ್ರ ಧರ್ಮ ಅವರವರಿಗೆ. ಬಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರೋಧ ವ್ಯಕ್ತಪಡಿಸಿರುವುದನ್ನ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಖಂಡಿಸಿದ್ದಾರೆ. ಪ್ರತಾಪ್ ಸಿಂಹ ಬಾಯಿಗೆ ಬಂದಂತೆ ಮಾತನಾಡ್ತಾನೆ ಅಂತ ವಾಗ್ದಾಳಿ ನಡೆಸಿದ್ರು. ಅಮ್ಮನವ್ರ ಮೂರ್ತಿ ಇಟ್ಟಿರ್ತಾರೆ, ದೀಪ ಹಚ್ಚೋದು ಅಷ್ಟೇ, ಹೋಗಿ ಅರಿಶಿನ ಕುಂಕುಮ ಇಕ್ಕಿ ದೇವ್ರಿಗೆ ಹೂವು ಮುಡಿಸಿ ಇವರೇ ದೀಪ. ಪ್ರತಾಪ್, ನಿನ್ನ ಪ್ರತಾಪಕ್ಕೆ ನಿನ್ಗೆ ಸೀಟ್ ಇಲ್ದಂಗೆ ಮಾಡಿಬಿಟ್ರು ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್. ಇತ್ತ ಬಾನು ಮುಷ್ತಾಕ್ ಹಸುವಿನ ಮಾಂಸ ತಿನ್ನುತ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ಇದೀಗ ಗೋಮಾಂಸ ವಿಚಾರಕ್ಕೆ ತಿರುಗೇಟು ನೀಡಿದ ಬಿಜೆಪಿ ಎಂಎಲ್ಸಿ, ಗೋಮಾಂಸ ರಫ್ತಿನಲ್ಲಿ ಅತಿ ಹೆಚ್ಚು ಇರೋದೇ ಬಿಜೆಪಿ ಲೀಡರ್ಸ್ ಎಂದಿದ್ದಾರೆ. ಈ ಬಾನು ಮುಸ್ತಾಕ್ ಅವರು ಹಸುವಿನ ಮಾಂಸವನ್ನ ತಿಂತಾರೆ. ಇಲ್ಲಿ ಗೋ ಪೂಜೆ ಮಾಡೋದು ಹೆಂಗ್ ಮಾಡಕ್ತಾರೆ ಅವರು? ದನದ ಮಾಂಸ ತಿಂದು ಬರ್ತಾರೆ ಅಂತ. ಅರೆ, ಗುಜರಾತಲ್ಲಿ, ಒರಿಸ್ಸಾದಲ್ಲಿ, ಗೋವಾದಲ್ಲಿ ದನದ ಮಾಂಸ ಮಾರ್ತಾ ಇರೋರು ಯಾರು? ಬಿಜೆಪಿ ಲೀಡರ್ಸ್. ಧಾರಾಕಾರ ಮಳೆಗೆ ಕಲಬುರಗಿಯ ರೈತರು ಕಣ್ಣೀರು ಸುರಿಸುವಂತಾಗಿದೆ. ಜೇವರ್ಗಿ ತಾಲೂಕಿನ ಚೆನ್ನೂರಿನ ರೈತ 60 ಲಕ್ಷ ಸಾಲ ಮಾಡಿ 10 ಎಕರೆಯಲ್ಲಿ ಮೀನು ಕೃಷಿ ಮಾಡಿದ್ದ. ಆದರೆ ಮಳೆರಾಯನ ಅಬ್ಬರಕ್ಕೆ ಮೀನುಗಳೆಲ್ಲ ಹಳ್ಳದ ಪಾಲಾಗಿದೆ. ಒಂದೇ ಒಂದು ಮೀನು ಕೂಡ ಸದ್ಯ ಈ ಒಂದು ಪ್ರದೇಶದಲ್ಲಿ ಕಾಣ್ತಾ ಇಲ್ಲ, ಬರೀ ನೀರಿದೆ. ಅಷ್ಟು ದಿನದಿಂದ ಮೀನು ಸಾಕಿದ್ರಿ, ಯಾವಾಗ ಈ ಘಟನೆ ಆಯ್ತು? ಸರ್, ನಾವು 3 ವರ್ಷದಿಂದ ಮೀನು ಸಾಗಾಟ ಮಾಡತ್ತೀವಿ ರೀ. ಲಾಸ್ ಆಯ್ತು ಸರ್, ಲಾಸ್ ಆಯ್ತು. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ರೀ, ನನಗೆ ಭಾಳ ಲಾಸ್ ಆಗ್ಯದ್ರಿ. ಏನಪ್ಪ ಅಂದ್ರೆ ನನಗೆ ಪರಿಹಾರ ಕೊಡಬೇಕು. ಈ ಪರಿಹಾರ ಕೊಡ್ಲಿಕ್ಕಂದ್ರೆ ನನ್ನ ಪರಿಸ್ಥಿತಿ ಗಂಭೀರ ಅದ. ತಾವು ಏನು ಮಾಡ್ತಾರೆ ನೋಡ್ರಿ, ದಯಮಾಡಿ ಈ ನಾವು ರೈತರಿಗೆ ಉಳಿಸ್ರಿ. ಸ್ಥಳಕ್ಕೆ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ಮೀನು ಸಾಗಾಣಿಕೆ ಮಾಡ್ತಿದ್ದ ರೈತನಿಗೆ ಪರಿಹಾರ ನೀಡುವ ಭರವಸೆ ಕೊಟ್ಟಿದ್ದಾರೆ. ಇತ್ತ ಪಶ್ಚಿಮ ಘಟ್ಟದಲ್ಲಿನ ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನದಿಗಳು ಭೋರ್ಗರೆಯುತ್ತಿದೆ. ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ, ನಂದಿನಿ ನದಿ ಅಬ್ಬರಿಸುತ್ತಿದೆ. ಮತ್ತೊಂದೆಡೆ ಕೊಲ್ಲೂರಿನ ಸೌಪರ್ಣಿಕ ನದಿ ಬಳಿ ಬೆಂಗಳೂರು ಮೂಲದ 46 ವರ್ಷದ ವಸುಧಾ ನಾಪತ್ತೆಯಾಗಿದ್ದಾರೆ. ನದಿಗೆ ಬಿದ್ದು ಕೊಚ್ಚಿ ಹೋದ ಸಂಶಯವಿದ್ದು ತೀವ್ರ ಶೋಧ ಕಾರ್ಯ ನಡೆದಿದೆ. ಹೈಕೋರ್ಟ್ನಿಂದ ಬೈಕ್ ಟ್ಯಾಕ್ಸಿಗಳ ಮೇಲೆ ನಿಷೇಧ ಹೇರಲ್ಪಟ್ಟಿದ್ರೂ ಊಬರ್ ಮತ್ತು ರ್ಯಾಪಿಡೋ ಕಂಪನಿಗಳು ತಮ್ಮ ಸೇವೆಯನ್ನ ಮುಂದುವರಿಸಿವೆ ಅಂತ ಖಾಸಗಿ ಸಾರಿಗೆ ಸಂಘಟನೆಗಳು ಆರೋಪಿಸಿವೆ. ಈ ವಿಚಾರವಾಗಿ ಸಾರಿಗೆ ಇಲಾಖೆಯ ಹೆಚ್ಚುವರಿ ಆಯುಕ್ತರಿಗೆ ದೂರು ನೀಡಲಾಗಿದೆ. ಬೈಕ್ ಟ್ಯಾಕ್ಸಿ ಸೇವೆಯನ್ನ ನಿಲ್ಲಿಸೋದಕ್ಕೆ 7 ದಿನ ಗಡುವು ನೀಡಲಾಗಿದೆ. ಬರೋಬ್ಬರಿ 7 ವರ್ಷದ ಬಳಿಕ ಚೀನಾಗೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ದಾರೆ. ಟಿಯಾಮ್ಜಿನ್ನಲ್ಲಿ 2 ದಿನ ನಡೆಯುವ ಎಸ್ಸಿಒ ಸಭೆಯಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ಸೆಪ್ಟೆಂಬರ್ 1ರಂದು ರಷ್ಯಾ ಪ್ರಧಾನಿ ಪುಟಿನ್ ಜೊತೆಯೂ ಪ್ರತ್ಯಕ್ಷ ಸಭೆ ನಡೆಸಲಿದ್ದಾರೆ. ಸತತ ಬೆಲೆ ಏರಿಕೆಯಿಂದ ಕಂಗಾಲಾಗಿರುವ ಜನಸಾಮಾನ್ಯರಿಗೆ ಮತ್ತೊಂದು ಶಾಕ್ ಸಿಕ್ಕಿದೆ. ಆಗಸ್ಟ್ 31ರಿಂದ ಆಸ್ತಿ ನೋಂದಣಿ ಶುಲ್ಕ ಡಬಲ್ ಆಗಲಿದೆ. ರಾಜ್ಯದಲ್ಲಿ ಈವರೆಗೂ ಸೈಟ್, ಫ್ಲಾಟ್, ಮನೆ ನೋಂದಣಿಗೆ ಶೇಕಡ 6.6ರಷ್ಟು ಶುಲ್ಕವಿತ್ತು. ಈ ಶುಲ್ಕ ಈಗ ಶೇಕಡ 7.6ರಷ್ಟಾಗಿದೆ. ನಟ ಕಿಚ್ಚ ಸುದೀಪ್ ಬರ್ತ್ಡೇಗೆ ಕೌಂಟ್ ಡೌನ್ ಶುರುವಾಗಿದೆ. ಸೆಪ್ಟೆಂಬರ್ 1ರಂದು ನಂದಿಲಿಂಗ್ ಗ್ರೌಂಡ್ನಲ್ಲಿ ಅದ್ಧೂರಿ ಸೆಲೆಬ್ರೇಷನ್ಗೆ ಅಭಿಮಾನಿಗಳ ಸಂಘ ಸಿದ್ಧತೆಯನ್ನ ನಡೆಸಿದೆ. ರಾತ್ರಿ 9ರಿಂದ 12ರವರೆಗೆ ಸಂಭ್ರಮಾಚರಣೆ ನಡೆಯಲಿದೆ. ಇತ್ತ ಅಮ್ಮನ ಹೆಜ್ಜೆ ಹಸಿರು ಹೆಜ್ಜೆ ಅನ್ನೋ ಹೆಸರಿನಲ್ಲಿ ಗಿಡಗಳನ್ನ ನೆಡುವ ಅಭಿಯಾನಕ್ಕೆ ಸುದೀಪ್ ಚಾಲನೆಯನ್ನ ನೀಡಿದ್ದಾರೆ. ವಿಷ್ಣು ಸ್ಮಾರಕ ವಿವಾದ ವಿಚಾರ ಬಗ್ಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಪ್ರತಿಕ್ರಿಯಿಸಿದ್ದಾರೆ. ಷರತ್ತು ಉಲ್ಲಂಘನೆ ಆಗಿದ್ರಿಂದ ಭೂಮಿ ಮರುವಶಕ್ಕೆ ಸೂಚನೆಯನ್ನ ನೀಡಲಾಗಿದೆ. ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರು ಸ್ಮಾರಕ ನಿರ್ಮಾಣಕ್ಕೆ ಜಾಗವನ್ನ ಕೇಳಿದ್ದಾರೆ. ಇದನ್ನ ಸಿಎಂ ಬಳಿ ಚರ್ಚೆ ಮಾಡುವುದಾಗಿ ಹೇಳಿದ್ದಾರೆ.